ಅಳಿಮಯ್ಯ ಇದೇನೋ ಮಾಡ್ತಾ ಇದೆಯಾ? ಫ್ರೂಟ್ಸು ಕಟ್ ಮಾಡ್ತಾ ಇದ್ದೀನಿ ಮಾಂಸ. ಆ್ಯಪಲ್ ಮೇಲೆ ವ್ಯಾಕ್ಸ್ ಇರುತ್ತಲ್ಲ ತೆಗಿತಾ ಇದ್ದೆ ಮಲ್ಲಿ ಕೊಡೋಕ್ಕೆ. ಓ ಹೆಂಡತಿ ಸೇವೆ ಮಾಡುವಂತ ಸಿನ್ಸರ್ ಸೇವಕ ಆಗ್ತಾ ಇದೆಯಾ? ಇಷ್ಟು ಮಾತ್ರ ಅಲ್ಲ ಅಳಿಮಯ್ಯ, ಇನ್ನು ತುಂಬಾ ಕೆಲಸಗಳಿವೆ ಅಲ್ಲ. ಬಟ್ಟೆ ಒಗೆಯೋದು, ಅಡಿಗೆ ಮಾಡೋದು, ಪಾತ್ರೆ ತಿಕ್ಕೋದು, ಇದನ್ನೆಲ್ಲ ಮಾಡಬೇಕು. ನಿಂಗೆ ಬೇರೆ ಕೆಲಸ ಇಲ್ವಲ್ಲ, ಅದನ್ನು ಕಲ್ತ್ಕೋ. ಆನ್ಲೈನ್ ಎಲ್ಲ ಕೋರ್ಸ್ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಮಗುವಿನ ಅಂಡು ತೊಳೆಯೋದು, ಇದನ್ನು ಕಲ್ತ್ಕೋಬೇಕಾಗತ್ತೆ. ನೀನು ಆನ್ಲೈನ್ ಅಲ್ಲಿ ಕ್ಲಾಸ್ ಇರ್ಬೋದು, ಕಲ್ತ್ಕೋ. ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ ಅಳಿಮಯ್ಯ. ಏಕೆ ಕೊಬ್ಬ ಸೈಲೆಂಟ್ ಆಗಿದ್ದೀನಿ ಅಂತ ಕಿಂಡಲ್ ಮಾಡ್ತಾ ಇದ್ಯಾ? ಅಳಿಮಯ್ಯ, ಕಿಂಡಲ್ ನಾನ್ ಮಾಡ್ತಾ ಇರೋದಲ್ಲ, ನಿನ್ ಟೈಮ್ ನಿನ್ನ ನೋಡಿ ಪಕ್ಕ 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 ಅಂತ ನಗ್ತಾ ಇದೆ. ಹೆಂಗಿತ್ತವ್ ನೀನು? ಹೆಂಗಾಗ್ಬಿಟ್ಯೋ ಅಳಿಮಯ್ಯ? ನಿನ್ನ ಗತ್ತೇನು, ಕದರೇನು, ಗೈರತ್ತೇನು? ಲೇ, ಒಂದು ಸರ್ತಿ ನಿನ್ನ ಗತಕಾಲದ ವೈಭವವನ್ನು ನೆನಪು ಮಾಡ್ಕೊಳ್ಳೋ. ಎಂಟಿಗೆ ಫ್ರೂಟ್ಸ್ ಕಟ್ ಮಾಡಿ ಸಪ್ಲೈ ಮಾಡೋ ಸಪ್ಲೈಯರ್ ಆಗ್ಬಿಟ್ಟಿಯಲ್ಲೋ ಅಳಿಮಯ್ಯ. ಹಿಂಗ್ ಉರ್ಕೊಂಡ್ರೆ ಉರ್ದೋಗ್ಬಿಡ್ತೀಯ ಅಳಿಮಯ್ಯ. ಮೆದುಳು ಅಂತ ಒಂದು ಇದೆಯಲ್ಲ, ಅಲ್ಲ ನಿನಗೆ ಇದೆಯಲ್ಲೋ ಅಂತ ಡೌಟ್ ಇದೆ. ಅದು ಇದ್ರೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡು. ಇಲ್ಲ ಅಂದ್ರೆ ಕೂತಲ್ಲೇ ರಸ್ಟ್ ಹಿಡಿದು ವೇಸ್ಟ್ ಬಾಡಿ ಆಗೋಗ್ತೀಯ ಅಳಿಮಯ್ಯ. ಇನ್ನಷ್ಟು ಉರ್ಕೋತಿದ್ಯಲ್ಲೋ ಅಳಿಮಯ್ಯ. ಈ ಉರಿ ಅನ್ನೋದನ್ನ ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸಿದ್ರೆ ಅದು ನಮ್ಮ ಎನರ್ಜಿ ಆಗುತ್ತೆ, ಸೋಲಾರ್ ಎನರ್ಜಿ ತರ. ಅದು ಬಿಟ್ಟು ಬೇಡಾದ ಕಡೆಯೆಲ್ಲ ಅದನ್ನು ಯೂಸ್ ಮಾಡಿದ್ರೆ ಉರಿಬಾರ್ದ ಕಡೆಯಲ್ಲೆಲ್ಲ ಉರಿಯಕ್ಕೆ ಶುರುವಾಗುತ್ತೆ ಕಣೋ. ಈ ಉರಿ ಅನ್ನೋದಿದೆಯಲ್ಲ, ಈ ಕಿಚ್ಚು ಅನ್ನೋದಿದೆಯಲ್ಲ, ಅದನ್ನ ನಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆಯವ್ರನ್ನ ಸುಡಕ್ಕೆ ಯೂಸ್ ಮಾಡಿದ್ರೆ ಅದು ಬಂದು ನಮ್ಮನ್ನೇ ಸುಡುತ್ತೆ. ನಮ್ಮೊಳಗಿನ ಕಿಚ್ಚು ನಮ್ಮನ್ನೇ ಸುಡುತ್ತೆ ಅಂತ ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡಿಲ್ಲ ನೀನು? ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಾಗಲೇ ನಿಮ್ಮ ಅಣ್ಣ ನಿನಗೆ ಆಫೀಸಿಂದ ಗೇಟ್ ಪಾಸ್ ಕೊಟ್ಟು ಆ ಜಾಗದಲ್ಲಿ ಪಾರ್ಥನ್ನ ಕೂರಿಸಿದಾನೆ. ನೋಡಿದ್ಯಾ? ನಿನ್ನ ಕೈಯಾರೆ ನೀನೇ ನಿನ್ನ ಎದೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಂಡಂಗಾಯ್ತು. ಅದು ಅಂತಿಂತ ಕಲ್ಲಲ್ಲ ಅಳಿಮಯ್ಯ, ದೊಡ್ಡ ಕಲ್ಲನ್ನು ಹೇಳ್ಕೊಂಡ್ಬಿಟ್ಟಿದ್ಯಾ. ಇದೆಲ್ಲ ನಿನ್ ಬೇಕಾಗಿತ್ತೇನು? ಸ್ವಲ್ಪ ಯೋಚನೆ ಮಾಡು ಅಳಿಮಯ್ಯ. ನೀನು ಭಯಂಕರ ಬುದ್ಧಿವಂತ ಕಣೋ. ಆದ್ರೆ ಬೇಡಾದ ಜಾಗದಲ್ಲಿ ಬೇಡಾದ ಕೆಲಸಕ್ಕೆ ಅದನ್ನು ಯೂಸ್ ಮಾಡ್ತಾ ಇದೆಯಾ. ಇದು ನಿನ್ನ ಫಂಡಮೆಂಟಲ್ ಸಮಸ್ಯೆ ಕಣೋ ಅಳಿಮಯ್ಯ. ನಾನು ನಿನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಮ್ಯಾಮ್. ಅಷ್ಟು ಮಾಡೋ ಸಾಕು, ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಆಗುತ್ತೆ. ಎಫರ್ಟ್ ಎಲ್ಲಿರುತ್ತೋ ಅಲ್ಲಿ 100% ರಿಸಲ್ಟ್ ಇರುತ್ತೆ. ನಾವು ನಮ್ಮ ಡ್ಯೂಟಿನ ಆನೆಸ್ಟ್ ಆಗಿ ಮಾಡ್ತಾ ಇರಬೇಕು. ಸಕ್ಸಸ್ ಅನ್ನೋದು ನಮ್ಮ ಹಿಂದೆ ಫಾಲೋ ಮಾಡ್ಕೊಂಡು ಬರುತ್ತೆ. ನಾವು ಯಾವತ್ತೂ ಸಕ್ಸಸ್ ಹಿಂದೆ ಹೋಗಬಾರ್ದು, ಸಕ್ಸಸ್ಸು ನಮ್ಮನ್ನ ಫಾಲೋ ಮಾಡೋ ಥರ ಮಾಡಬೇಕು. ಇದನ್ನ ಜ್ಞಾಪಕ ಇಟ್ಕೋ, ಲೈಫಲ್ಲಿ ಭಾಳ ಯೂಸ್ ಆಗುತ್ತೆ. ಶೋರ್ ಬ್ರೋ. ಎನಿವೇಸ್, ಅಫಿಷಿಯಲ್ ಆಗಿ ಈ ಆಫೀಸ್ಗೆ ಬಂದಿದ್ಯಾ, ಜಾಯಿನ್ ಆಗ್ತಾ ಇದೆಯಾ? ವೆಲ್ಕಮ್ ಟು ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬಿಗ್ ಬ್ರೋ. ಬಿಗ್ ಬ್ರೋ, ನಾನು ಆಫೀಸಿಗೆ ಬಂದಿದ್ದು ಒಳ್ಳೇದೇ ಆಯ್ತು ಮ್ಯಾನ್. ಈ ಸ್ಟಾರ್ಟಪ್ ಪ್ಲಾನ್ ಬಗ್ಗೆ ತಲೆ ಕೆಡ್ಸ್ಕೊಂಡು ನನ್ನ ತಲೆ ಕೆಟ್ಟೋಗಿತ್ತು. ಇದೊಂಥರ ಜಾಲಿ ಟ್ರಿಪ್ ಇದ್ದಂಗಿರುತ್ತೆ. ಏಯ್, ಏನು ಹೇಳ್ತಾ ಇದೆಯಾ? ಜಾಲಿ ಟ್ರಿಪ್ಪಾ? ನೀನು ಆಫೀಸಿಗೆ ಬಂದಿರೋದು ಕೆಲಸ ಕಲಿಯೋಕ್ಕೆ. ಇದು ಜಾಲಿ ಟ್ರಿಪ್ ಮಾಡೋಕ್ಕಾಗಲಿ ಅಥವಾ ಟೈಮ್ ಪಾಸ್ ಮಾಡೋಕ್ಕಾಗಲಿ ಅಲ್ಲಪ್ಪ. ಅದೇ ಬಿಗ್ ಬ್ರೋ, ನನಗೆ ಗೊತ್ತಿದೆ, ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ. ಐ ಮೀನ್, ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅನ್ನೋ ಕ್ಲಾರಿಟಿ ಚೆನ್ನಾಗಿದೆ. ಯಾ, ಗುಡ್. ಈ ಕ್ಲಾರಿಟಿ ಇದ್ರೇ ಲೈಫಲ್ಲಿ ಏನಾದರೂ ಸಾಧನೆ ಮಾಡೋಕ್ಕಾಗೋದು. ಹೋಗು, ಕೆಲಸ ಶುರು ಮಾಡು. ಅವ್ರು ಹೇಳ್ಕೊಡ್ತಾರೆ, ನಾನು ಬಂದಾಗ ಕ್ಲಾಸ್ ತಗೋತಾ ಇರ್ತೀನಿ. ಓಕೆ ಬಿಗ್ ಬ್ರೋ, ನಾನು ಸಿನ್ಸಿಯರ್ ಸ್ಟೂಡೆಂಟ್ ಥರ ಎಲ್ಲದನ್ನೂ ಕಲ್ಕೋತೀನಿ. ಓಕೆ, ಗುಡ್. ಇದೇ ಜೋಶು ಕಡೆ ತನಕ ಇರಲಿ. ಓಕೆ, ಒಳ್ಳೆದಾಗಲಿ. ಎಸ್ ಬ್ರೋ. ಬಿಗ್ ಬ್ರೋ, ಲವ್ ಯು ಮ್ಯಾನ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಮ್ಯಾನ್. ಗುಡ್ ಲಕ್. ಯಾ. ಶಾಂಭವಿ, ಏನು ಅಡುಗೆ ಇವತ್ತು? ಬೆಂಡೆಕಾಯಿ ಪಲ್ಯ ಮಾಡಿ ಸಾಂಬಾರು ಮಾಡೋಣ ಅಂತಿದ್ದೆ ಮೇಡಮ್. ಶಾಂಭವಿ, ಇವತ್ತು ಗೌತಮ್ ಅವ್ರಿಗೋಸ್ಕರ ನಾನೇ ಅಡುಗೆ ಮಾಡ್ತೀನಿ. ಹಾಗೆ ಮನೆಯವ್ರಿಗೂ ನಾನೇ ಊಟ ರೆಡಿ ಮಾಡ್ತೀನಿ. ಹಂಗಾಗಿ ಏನು ಮಾಡ್ಬೇಕಂತ ಇದ್ದೀರ ಅಡುಗೆ? ಗೌತಮ್ ಅವ್ರಿಗೆ ಏನೇನು ಇಷ್ಟ ಅದೆಲ್ಲನೂ ಮಾಡ್ತೀನಿ.
ಚಿಕನ್ 65, ಚಿಕನ್ ಕಬಾಬು, ಆಮೇಲೆ ಬಿರಿಯಾನಿ, ಸಿಹಿಗೆ, ಗುಲಾಬ್ ಜಾಮೂನು, ಮೈಸೂರು ಪಾಕು. ಅಂದ್ರೆ ಅಕ್ಕ ಭಾವನ್ಗೋಸ್ಕರ ನಾನ್ ವೆಜ್ ಮಾಡೋಷ್ಟು ಬದಲಾಗೋದ್ಲಾ? ಅಷ್ಟೊಂದು ಖುಷಿ ಸಿಗುತ್ತಾ ಇದ್ರಲ್ಲಿ? ಏನ್ ಗೊತ್ತಾ ಶಾಂಭವಿ, ಗಂಡಂದಿರು ಆಚೆ ಹೋಗಿ ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಾರೆ, ಅದು ಅವ್ರ ಡ್ಯೂಟಿ. ಸೊ ನಾವು ಮನೇಲಿದ್ದು ಅವ್ರಿಗೋಸ್ಕರ ರುಚಿ ರುಚಿಯಾಗಿರೋ ಊಟ ತಿಂಡಿ ಮಾಡೋದು ನಮ್ಮ ಡ್ಯೂಟಿ. ಅದರಲ್ಲೂ ಗಂಡಂದಿರ ಮನ್ಸು ಗೆಲ್ಲೋದಕ್ಕೆ ಊಟ ತಿಂಡಿಗಿಂತ ಒಳ್ಳೆ ದಾರಿನೇ ಇಲ್ಲ. ಒಂದೊಳ್ಳೆ ಅಡಿಗೆ ಮಾಡಿ ಹಾಕಿದ್ರೆ ಸಾಕು, ಕೋಪ ತಾಪ ಏನೇ ಇದ್ರೂ ಗಂಡ ಆದವನು ಅದನ್ನೆಲ್ಲ ಮರೆತು ಬಿಡ್ತಾನೆ. ಆ ಖುಷಿಗೆ, ಆ ರುಚಿಗೆ ಎಲ್ಲೋ ಕಳೆದು ಹೋಗ್ತಾನೆ. ಹಾಗಾಗಿ ಗಂಡನ ಮನ್ಸನ್ನು ಗೆಲ್ಲಬೇಕು ಅಂದರೆ ಮೊದಲು ಅವ್ರ ಹೊಟ್ಟೆನ ತಂಪಾಗಿಡ್ಕೋಬೇಕು. ಹೊಟ್ಟೆ ತಂಪಾಗಿದ್ರೆ ಮನ್ಸು ತಣ್ಣಗಿರುತ್ತೆ, ಆಗ ಸಂಸಾರ ಚೆನ್ನಾಗಿ ನಡೆದು ಹೋಗುತ್ತೆ. ಟೈಮ್ಗೆ ರುಚಿಯಾಗಿ ಊಟ ಮಾಡೋನೇ ನಿಜವಾದ ಶ್ರೀಮಂತ. ಅದು ಸಿಂಪಲ್ ಆಗಿರೋ ಗಂಜಿ ಇದ್ರೂ ಪರವಾಗಿಲ್ಲ, ಅದು ರುಚಿಯಾಗಿರ್ಬೇಕು. ನಾವದನ್ನ ಖುಷಿಯಿಂದ ತೃಪ್ತಿಯಾಗಿ ತಿನ್ನೋ ಥರ ಇರಬೇಕು. ಅದು ಕೊಡೋ ಖುಷಿ ಮುಂದೆ ಇನ್ಯಾವುದೂ ಇಲ್ಲ. ಗಂಡ ಹೆಂಡತಿಯರ ಮಧ್ಯೆ ಯಾವುದೇ ಸಮಸ್ಯೆ ಇರಲಿ, ಅದಕ್ಕೆ ಊಟ ತಿಂಡಿನೇ ಪರಿಹಾರ. ಹಾಗೆ ನೋಡಿದ್ರೆ ಈ ಕಿಚನ್ ಅನ್ನೋದು ಒಂದು ಮನೆಗೆ ಹಾರ್ಟ್ ಇದ್ದಂಗೆ. ಹಾರ್ಟ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಉಳಿದಿದೆಲ್ಲಾನು ಚೆನ್ನಾಗಿ ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ? ಇದನ್ನ ಎಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕು. ಗಂಡನ ಮನ್ಸು ಗೆಲ್ಲೋದಕ್ಕೆ ಅಡುಗೆಗಿಂತ ಬೆಸ್ಟ್ ದಾರಿ ಇನ್ನೊಂದಿಲ್ಲ. ದಾರಿ ಅಷ್ಟೇ ಅಲ್ಲ, ಹೆದ್ದಾರಿ ಅಂದ್ರೂ ತಪ್ಪಿಲ್ಲ.